ಸಬ್ಸ್ಕ್ರೈಬರ್ಸ್ಗಳು ಜಾಸ್ತಿ ಆಯ್ತಾ ಇದ್ರೆ ಅಟ್ಲೀಸ್ಟ್ ನಮಗೊಂದು ಉತ್ಸಾಹ ಬರುತ್ತೆ ಗುರು. ಒಂದು ಒಳಗಡೆಯಿಂದ ಏನೋ ಒಂದು ಮಾಡೋದ, ಇನ್ನೂ ನೆಕ್ಸ್ಟ್ ಏನಾದರೂ ಮಾಡೋದ, ಯಾಕೆ ನೋಡೋಕ್ಕೆ ಜನ ಅವರೇ, ಏನಾದರೂ ಒಂದು ಮಾಡ್ಬೋದು. ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ಗಳ ಬಗ್ಗೆ ಜ್ಞಾನ ಕೊಡೋಣ. ನನಗಂತೂ ಇನ್ಸ್ಟಾ ಕಾಮಿಡಿ ರೀಲ್ಸ್, ನಾನು ಟೈಮ್ ಸ್ಪೆಂಡ್ ಮಾಡೋದು ಇನ್ಸ್ಟಾಗ್ರಾಮಲ್ಲಿ ಬಲೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಸುಮ್ಮನೆ ಸ್ಕ್ರೋಲ್ ಮಾಡ್ತಾ. ಸೊ ಅದರಲ್ಲಿ ನೋಡಿ ಎತ್ಕೊಂಡಿದ್ದು ಒಂದಷ್ಟು ವೀಡಿಯೋಸ್ಗಳು, ಸ್ವಲ್ಪ ಮಿಕ್ಸಿಂಗಲ್ಲಿ ಎತ್ಕೊಂಡಿದ್ದೀನಿ. ಅದರಲ್ಲೂ ಈಗ ಟ್ರೆಂಡಿಂಗಲ್ಲಿ ಐತೆ ಗುರು, ಕಲ್ ರಾತ್ ಅದೇನೋ ಹೇಳ್ತಾರೆ ಹಿಂದಿ, ನಮಗೆಲ್ಲ ಬರಲ್ಲ ಹಿಂದಿ ಗುರು, ಅಷ್ಟು ಹಿಂದಿ ಎಷ್ಟು ಒಂದೆಲ್ಲ ಗೊತ್ತಿಲ್ಲ ನನಗೆ, ಪರವಾಗಿಲ್ಲ. ಬನ್ನಿರಿ ಫಸ್ಟ್ ವಿಡಿಯೋ ನೋಡೋಣ. कल रात आया मेरे घर एक चोर आके बोला दे दे मुझे जो भी तेरा है। मैंने बोला मेरा नाम भी ले जा, मेरा काम भी ले जा, मेरा राम भी ले जा, मेरा श्याम भी ले जा, मेरा नाम भी ले जा, मेरा काम भी ले जा, मेरा राम भी ले जा, मेरा श्याम भी ले जा। कल रात आया मेरे घर एक चोर आके. ಸಖತ್ ಟ್ಯಾಲೆಂಟ್ ಐತೆ ಗುರು. ನಮ್ಮ ಟೈಮಲ್ಲೆಲ್ಲ ಇವೆಲ್ಲ ಗೊತ್ತಿರಲಿಲ್ಲ ನಮಗೆ. ನಾವೆಲ್ಲಿ ಚೆಡ್ಡಿಗೆ ಹುಡ್ದರನ್ನ ನುಲ್ಕೊಂಡು ಅದೆಲ್ಲೆಲ್ಲಿ ಕ್ರಿಕೆಟ್ ಆಡ್ಕೊಂಡು ಇಲ್ಲಿ ಗೋಲಿ ಆಡ್ಕೊಂಡು ನಿಂತಿರ್ತಿದ್ವೋ ಏನು, ಈಗೆಲ್ಲ ನಮ್ಗೆಲ್ಲ ಗೊತ್ತು. ಶರಾವತಿ ನದಿ ಸಾಗರದಿಂದ 15 ಕಿಲೋಮೀಟರ್ ದೂರ ಭವಬಂಧನವನ್ನು ದಾಟಿಸುವ ಸಿಗಂದೂರಿನ ದೇವಿ ಶ್ರೀ ಚೌಡೇಶ್ವರಿಯ ದರ್ಶನ ಮಾಡಲು ಶರಾವತಿ ನದಿಯನ್ನು ಲಾಂಜ್ ಮೂಲಕ ದಾಟಬೇಕು. ಎಷ್ಟು ಹಳೆದು ಇದು. ಸಾಮಾನ್ಯವಾಗಿ ನಾವೆಲ್ಲ ಬಸ್ನಲ್ಲಿ ಕುಳಿತು ಅಥವಾ ನಿಂತು ಅಥವಾ ಎರಡೂ ರೀತಿಯಲ್ಲದ ಎಡಬಿಡಂಗಿತನದಿಂದ ಪ್ರಯಾಣ ಮಾಡುವುದು ಸರ್ವೇ ಸಾಮಾನ್ಯ. ಆದರೆ ಬಸ್ಸೇ ಆರಾಮಾಗಿ ಕುಳಿತು ಪ್ರಯಾಣ ಮಾಡಿದರೆ ಹೇಗೆ ಊಹಿಸಲು ಸ್ವಲ್ಪ ಕಷ್ಟವಾಗಬಹುದು. ಬಸ್ ಚಲಿಸದೆ ಪ್ರಯಾಣ ಮಾಡುವ ನೋಟವನ್ನು ಬನ್ನಿ ಲಾಂಚ್ನಲ್ಲಿ ಬಸ್ ಪ್ರಯಾಣ ಮಾಡುವ ರೀತಿ ಮೊದಲ ಬಾರಿ ನೋಡುವವರಿಗೆ ಸಾಕಷ್ಟು ಮನರಂಜನೆ ಒದಗಿಸುತ್ತದೆ. ಈಗ ನಮ್ಮಲ್ಲಂತೆ ಈಗ ಬ್ರೇಕಿಂಗ್ ಬರುವ ಪ್ರವಾಸಿಗಳಿಗೆ ಇಷ್ಟೊಂದು ಖುಷಿ ಕೊಡುವ ಇಲ್ಲಿನ ಪ್ರಕೃತಿಯ ನಡುವೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ ಇಲ್ಲಿನ ಮಣ್ಣಿನ ಮಕ್ಕಳು ಇಲ್ಲಿ ಇಷ್ಟು ಖುಷಿಯಿಂದಿರಲು ಸಾಧ್ಯವೇ ಎನ್ನುವ ಉತ್ತರ ಕಾಣದ ಪ್ರಶ್ನೆಯೊಂದು. ಗುರು, ಈ ಥರದ್ದೆಲ್ಲ ಯಾರು ಕಲೆಕ್ಟ್ ಮಾಡಿ ನಿಜ ಆಗ್ತಿರ ಗೊತ್ತಾ, ಅವ್ರಿಗೆ ನಿಜವಾಗ್ಲೂ ನನ್ನ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ಸ್. ನಮ್ಗೆ ಯಾಕೆಂದರೆ ಅದನ್ನೆಲ್ಲ ಮೆಲ್ಕಾಕ್ದಾಗ ನಮ್ಮ ಚಿಕ್ಕ ವಯಸ್ಸು ತುಂಬ ನೆನಪಾಗುತ್ತೆ. ನಮ್ಗೆ ಇವಾಗ ಯಾವುದೋ ಆ ಥರ ಸಿಗಲ್ಲ. ನೀವು ಎಲ್ಲೇ ನೋಡ್ರಿ, ಸ್ವಲ್ಪ ನೀವು ಬೆಳೆದಿರೋರು ಅಥವಾ ನಮ್ಗಿಂತ ದೊಡ್ಡವ್ರು ನೋಡ್ತಾಯಿದ್ರು ಅಥವಾ ನಮ್ಗಿಂತ ಚಿಕ್ಕವ್ರು ನೋಡ್ತಾಯಿದ್ರು, ನನ್ನ ವಯಸ್ಸಿದ್ರಾದರೆ ದಯವಿಟ್ಟು ಒಂದ್ಸತಿ ನೆನೆಸ್ಕೊಳ್ರಿ. 2003 ಬಂದಮೇಲೆ ನಮ್ಗೆ ಈ ಸ್ಮಾರ್ಟ್ಫೋನ್ ಅಥವಾ 2000 ದಾಟಿದ ಮೇಲೆ ನಮಗೆ ಸ್ಮಾರ್ಟ್ಫೋನ್ಗಳು ಪರಿಚಯ. ಬಟ್ ಅವಾಗಲೂ ಜಾಸ್ತಿ ಇರಲಿಲ್ಲ. ಸೊ ನಾವು ಅವಾಗ ಆಡ್ತಿದ್ದ ಆಟಗಳು ಸ್ವಲ್ಪ ಮೆಲ್ಕಾಕ್ರಿ. ಅವಾಗ ನಮ್ಮ ಹತ್ರ ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ವಿ ಇತ್ತು. 2000 ಇಸ್ವಿ ಗಂಟನೂ ನಮ್ಮ ಮನೇಲಿ ಒಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ವಿ ಇತ್ತು. ನಮ್ಮದು 2003-4 ತನಕನೂ ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ವಿಲೇ ಇದ್ದಿದ್ದು ನಾವು. ಸೊ ಅದ್ರ ನೆನಪುಗಳು ಸಿಕ್ಕಾಪಟ್ಟೆ ಕಾಡಿದ್ರು. ನಮ್ಗೆ ಆ ನೆನಪುಗಳು ಬಿಟ್ಟರೆ ಇದೆಲ್ಲ ಇವಾಗಿಲ್ಲ. ಅವಾಗೆಲ್ಲ ಒಂದು ಸೀರಿಯಲ್ಲು ಇದರಲ್ಲೇ, ನ್ಯೂಸ್ ಚಾನಲ್ಲು ಇದರಲ್ಲೇ. ಸೊ ಇದ್ರ ಬಗ್ಗೆ ಒಂಚೂರು ನಿಮ್ಗೆ ಯಾರಾದರೂ ಗೊತ್ತಿರೋ ದಯವಿಟ್ಟು ನಾನು ಇನ್ಸ್ಟಾಗ್ರಾಮ್ ಪೇಜು ಐಡಿಯಾ ಹಾಕಿರ್ತೀನಿ. ಸೊ ಈ ಥರ ಓಲ್ಡ್ ರೀಲ್ಸ್ಗಳನ್ನು ಸಿಕ್ಕಿದ್ರೆ ಕಳಿಸಿ, ನನ್ನ ಜೊತೆ ಶೇರ್ ಮಾಡಿ. ಸೊ ನಾನು ಇನ್ನೊಂದಷ್ಟು ಜನಕ್ಕೆ ಗೊತ್ತಿಲ್ಲದವ್ರ ಜೊತೆ ನಾವು ಒಂದು ವಿಡಿಯೋ ಮಾಡೋಕ್ಕೆ ನನಗೊಂಥರ ಇಷ್ಟ ಆಗುತ್ತೆ. ಅವ್ರು ನೋಡ್ಬೋದು, ಖುಷಿ ಆಗುತ್ತೆ ನನಗಂತ. ಗುರು ಕರಿಮಣಿ ಮಾಲೀಕ ನಾನು ಗುರು, ನಿಜವಾಗ್ಲು ಕರಿಮಣಿ ಮಾಲೀಕ ಸಿಗ್ದ ಗುರು. ನನ್ನ ಹೆಸರು ಹೇಳ್ಕೊಂಡೋಗಿ ರಾಹುಲ್ ಹೆಸರಿಗೆ ಯಾಕೆ ಹೇಳ್ತೀರ ಗುರು? ನಿಜವಾಗ್ಲು ಕರಿಮಣಿ ಮಾಲೀಕ ನಾನು ಗುರು. 3 ಕಟ್ಟಿದೀನಿ ಗುರು ಕರಿಮಣಿ. ಯಾರು ಕೊಟ್ಟು ಯಾರಿಗೆಲ್ಲ ಯೋಗ ಗುರು. ನಿಜವಾಗ್ಲು ಪ್ರಪಂಚದಲ್ಲಿ ಯಾರು 3 ಆಗಿಲ್ಲ. ಮುಂಚೆ ಶ್ರೀಕೃಷ್ಣ ಪರಮಾತ್ಮ ಅವನ್ ಮಾಡ್ಕೊಂಡಿದ್ದ. ನಾನು ಗುರು 3 ಕರಿಮಣಿ ಮಾಲೀಕ ನಾನು ಗುರು. 3 ದಾರ ಕಟ್ಟಿದೀನಿ ಗುರು.
ಇಟ್ ಈಸ್ ಗ್ರೇಟ್ ಅಲ್ಲ ಗುರು ನಿಜವಾಗ್ಲೂ. ನಾನು ಇಡೀ ಯಾರು ಮಾಡ್ತಾರೆ ಬಿಡ್ತಾರೆ ನನಗೆ ಗೊತ್ತಿಲ್ಲ, ಯಾರು ಹೇಳ್ಕೊಂತಾರ ಬಿಡ್ಕೊಂತಾರ ನಂಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ ಗುರು ನಿಜವಾಗ್ಲು ನಂಬರ್ 1 ಗ್ರೇಟ್ ಗುರು. ಲೈಕ್ ಶ್ರೀಕೃಷ್ಣ ಪರಮಾತ್ಮ ಮೂರ್ ಮಂದಿ ತಮಾಷೆ ಎಲ್ಲ ಅವ್ರಿಗೆ ಇದ್ದಿದ್ದೆ ಜನಕ್ಕೆ ಅನ್ನ ಹಾಕಿ 10 ಒಬ್ರಿದ್ರು ಎಲ್ಲಾರು 16,000 ಸೇರಿಸಿ ಜನಕ್ಕೆ ಕರಿಮಣಿ ದಾರ ಇವ್ರು ಕಟ್ಟೋದು ಹೇಳಿದ್ದು ತಮಾಷೆ ಅಷ್ಟೇ ಅಲ್ಲ. ಕಣ. ಅಯ್ಯೋ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಲಿ ಬಿಡಿ ಗುರು. ನಾನ್ ಗುರು ಕರಿಮಣಿ ರಾಹುಲ್ ಅಲ್ಲ ಗುರು, ನಿಜವಾಗ್ ರಾಹುಲ್ ಅಲ್ಲ ಗುರು ಕರಿಮಣಿ ಕಟ್ಟಿರೋದು ನಾನ್ ಗುರು. ನಂಬರ್ ಮಂಜುನಾಥ್ ಕರಿಮಣಿ. ನೀನ್ ಕಮೆಂಟ್ ಬಾಕ್ಸ್ ತಿಳಿಸ್ತೀನಿರಪ್ಪ. ನಿಜವಾಗ್ಲು ನಂಬರ್ 1 ಗ್ರೇಟ್ ಗುರು. ಲೈಕ್ ಕೊಟ್ಟು ಒಂದು ಪಾಳ ಮಾಡಿ ಗುರು ನಿಜವಾಗ್ಲು. ಕರಿಮಣಿ ದಾರ ಅಂದ್ರೆ ತಮಾಷೆ ಅಲ್ಲ ಗುರು. 16 ಜನಕ್ಕೆ ಅನ್ನ ಹಾಕಿ 16 ಜನಕ್ಕೆ ಎಲ್ಲಾರು ಸೇರಿಸಿ ಕರಿಮಣಿ ದಾರ ಕಟ್ಟೋದು ತಮಾಷೆ ಅಲ್ಲ. ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಲಿ ಬಿಡಿ ಗುರು. ನಾನ್ ಗುರು ಕರಿಮಣಿ ರಾಹುಲ್ ಅಲ್ಲ ಗುರು, ನಿಜವಾಗ್ ರಾಹುಲ್ ಅಲ್ಲ ಗುರು ಕರಿಮಣಿ ಕಟ್ಟಿರೋದು ನಾನ್ ಗುರು. ನಂಬರ್ ಮಂಜುನಾಥ್ ಕರಿಮಣಿ ಗುರು. ಕರಿಮಣಿ ಮಾಲೀಕ ನಾನು ಗುರು, ಹೇಳಕ್ಕಾಗಲ್ಲ ನಿಜವಾಗ್ಲೂ. ಗುರು ಇವ್ನು. ರಾಹುಲ್ ಅಲ್ಲ ಕ್ವಾಟ್ಲೆ ಗುರು. ಐತೆ ಇವ್ನು. ನನ್ ಇಲ್ಲಿ ಕಾಣುತ್ತಲ್ಲ ಇದೇನ್ ಗೊತ್ತಾ, ನೀವು ಉಡುಪಿ ಮಂಗಳೂರವರಾಗಿದ್ರೆ ನಿಮ್ಗೆ ಇದು ಗೊತ್ತೇ ಇರುತ್ತೆ. ಇದು ನಮ್ಮ ತುಳುನಾಡ ಫ್ಲಾಗ್, ತುಳುನಾಡ ಹೆಮ್ಮೆ. ನಿಜವಾಗ್ಲು ತುಳುನಾಡ್ ಫ್ಲಾಗ್ ನಾನು ನೋಡೇ ಇರ್ಲಿಲ್ಲ ಗುರು. ಹೆಮ್ಮೆ ಪಡ್ಬೇಕು. ನಂಗೂ ಒಬ್ಬ ಗೆಳೆಯ ಅವನೈತೆ ನೋಡ್ತಿದ್ದೀರಾ, ಖುಷಿ ಆಯ್ತು ನನಗೆ. ನಿಜ ಗೊತ್ತಿರಲಿಲ್ಲ ತುಳುನಾಡ್ದು ಒಂದು ಫ್ಲಾಗ್ ಐತೆ ಅಂತ. ಸೊ ನಿಮ್ಮ ಕಡೆನೂ ಒಂದು, ನಮ್ಮ ಕಡೆ ಕರ್ನಾಟಕ ರಾಜ್ಯೋತ್ಸವ ಅಂತ ಮಾಡಿದಾಗ ನಿಮ್ಮಲ್ಲೂ ಒಂದು ರಾಜ್ಯೋತ್ಸವ ಮಾಡಿ. ತುಳುನಾಡು ನಂಗೆ ತುಂಬ ಇಷ್ಟ ಗುರು. ಆ ಕಡೆ ಸೈಡ್ ಅಂದ್ರೆ ನಂಗೆ ತುಂಬ ಇಷ್ಟ. ವೆದರು ಎಲ್ಲ ಮಸ್ತು. ಬಟ್ ಕೆಲವು ಸೀಸನಲ್ಲಿ ಪಾಪ ಅವ್ರ ಕಷ್ಟ ಅವ್ರಿಗೆ ಸಾಕಾಗ್ಬಿಡತ್ತೆ. ಬಟ್ ಹೆಮ್ಮೆ ಅದ ಒಬ್ಬ ಕನ್ನಡಿಗರಾಗಿ ಕನ್ನಡದವರು. Excuse me, do you speak English? Yes. Okay, how are you? I'm fine, thank you. What's your name? My name is Tika. Tika? ಟಿಕಾ My name is Tika. Tika? Yeah. ಎಷ್ಟು That's ಕರ್ವ really good ಕನ್ನಡ name. ಇದು. ಅಯ್ಯೋ ವೆಂಕಟಣ ಫುಲ್ ಕನ್ಫ್ಯೂಷನ್ ಅಲ್ಲಿ ನೋಡ್ತಾವ್ರೆ ವೆಂಕಟಣ. ಏಟ್ಗೆ ನಾಯಿ ಕೂಡ ಡ್ಯಾನ್ಸ್ ಮಾಡ್ತಿತ್ತು ಕತ್ತಲ್ಲಿ. ಹಿಂಗೆ ಚೆನ್ನಾಗೈತಲ್ವಾ? ನಾಯಿ ಕೂಡ ಡ್ಯಾನ್ಸ್ ಆಡ್ತಿದ್ದಲ್ಲ ಗುರು. ಅಯ್ಯೋ ಬಾಲ್ ಮುಖ್ಯ ಹೊಡಿಯೋದು, ಚಡ್ಡಿ ಹೋದಾದ್ರು ಬಾಲ್ ಹೊಡೆದ್ಬಿಟ್ಟೆ ಎತ್ಕೊಳ್ಳೋದು. RCB ಟೀಮ್ ಕರ್ಕೊಳ್ರ ಅವ್ನು, RCB ಟೀಮ್ಗೆ ಬೇಕು ಅಂತವ್ರು. ಕರ್ಮ ಕಂಡಾಗಿರೋ ಯಾವ ಇವೆಲ್ಲ. ಅವನ ಅಡಿಗೆ ಯಾರು ತಿಂತಿರೋ ಗೊತ್ತಿಲ್ಲ ಪಾಪತ್ತು. खूबसूरत यार, मुझे बता सकते हो यहाँ पे कैंटीन? सूरत आओ कैंटीन, कैंटीन बताओ ना ये रही ना, आओ वहाँ पे। इधर ही है, लेके चलते हैं ना। क्या हुआ? आओ ना, तुम्हारी गाड़ी उठा रहे हैं, आओ तो सही। ಅವನೇ ಕಾಣ್ತಾ अच्छा, अरे नहीं नहीं, आओ तो सही। वीडियो बना रहे हम लोग। कैंटीन तोरिಸ್ತಾರೆ ಹೋಗಪ್ಪ. वीडियो बना रहेगा हम लोग. यार गाइड गाबरी मगा ಅವನು. ಆಹಾ ತುಂಬಾ ಹಳೇದು ಅನ್ಕೊಂತೀನಿ ಗುರು ಇದು ವಿಡಿಯೋ. ತಬ್ಲಾ ಬರುತ್ತೆ ತಬ್ಲಾ. ಬೆಳಗ ನೋಡಿದ್ಯಾ? ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತಲ್ಲ ವಿಡಿಯೋ. ಅಬ್ಬಾ ಇನ್ಸ್ಟಾಗ್ರಾಮಲ್ಲಿ ಯಾರು ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಯಾರು ಗೊತ್ತಾ ಹೇಳಿದ್ವಿ, ಈ ಥರ ಯಾರ್ಯಾರು ಕಾಮಿಡಿ ರೀಲ್ಸ್ ಮಾಡಾಕಿರ್ತಾರೋ ಸೊ ಅವರು ಥ್ಯಾಂಕ್ ಯು ಸೋ ಮಚ್. ಸೊ ಏನು ಹೇಳಿದ್ರು ಈ ರೀಲ್ಸ್ಗಳ ಬಗ್ಗೆ ಮಸ್ತಾಗೈತೆ. ಅಬ್ಬಾ ನಕ್ಕಿ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡೋದು ನನಗಂತೂ. ಸೊ
ದಯವಿಟ್ಟು ಎಲ್ಲರೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಪ್ರತಿ ಸಲ ಏನಕ್ಕೆ ಹೇಳ್ತಾ ಇದ್ದೀನಿ, ಐ ಗ್ರಾಸ್ ಒಂದು ಸಬ್ಸ್ಕ್ರೈಬರ್ಸ್ಗಳು ಜಾಸ್ತಿ ಆಯ್ತಾ ಇದ್ದರೆ ಅಟ್ಲೀಸ್ಟ್ ನಮಗೊಂದು ಉತ್ಸಾಹ ಬರುತ್ತೆ ಗುರು. ಒಂದು ಒಳಗಡೆಯಿಂದ ಏನೋ ಒಂದು ಮಾಡೋದ, ಇನ್ನೂ ನೆಕ್ಸ್ಟ್ ಏನಾದರೂ ಮಾಡೋದ, ಯಾಕೆ ನೋಡೋಕ್ಕೆ ಜನ ಅವರೇ ಏನಾದರೂ ಒಂದು ಮಾಡ್ಬೋದು ನಾನು ಅಂತ. ಸೊ ನಿಮಗೂ ಕೂಡ ಥ್ಯಾಂಕ್ಸ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೀ. ಅಂದರೆ ಯಾವಾಗಲೂ ನನ್ನನ್ನು ಹಾಗೆ ಪ್ರೋತ್ಸಾಹಿಸ್ತಾ ಇರಿ. ನಾನು ಖಂಡಿತ ದಿ ಬೆಸ್ಟ್ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಬಾಯ್.